ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನ್ ಇವತ್ತು ಅವಳನ್ನ ಅಲ್ಲಿ ನೋಡಿದ್ಯಾ ಅಂದಮೇಲೆ ಅವಳು ಮತ್ತೆ ಅದೇ ಜಾಗಕ್ಕೆ ಬಂದೇ ಬರ್ತಾಳೆ, ಅಥವಾ ಅಲ್ಲೇ ಎಲ್ಲೋ ಓಡಾಡ್ಕೊಂಡಿರ್ತಾಳೆ. ನಮ್ಮವ್ರನ್ನ ಬಿಟ್ಟು ಹುಡುಕ್ಸು. ಅವಳು ಹೇಗೆ ವಾಪಸ್ ಬರ್ತಾಳೆ ಅಂತ ನಾನು ನೋಡ್ತೀನಿ. ತುಂಬ ಕಷ್ಟಪಟ್ಟು ಈ ಮನೆಯಲ್ಲಿ ನಂದು ಅಂತ ಒಂದು ಸ್ಥಾನ ಮಾಡ್ಕೊಂಡಿದ್ದೀನಿ. ಅದನ್ನ ಅಷ್ಟು ಈಸಿಯಾಗಿ ಬಿಟ್ಕೊಡ್ತೀನಾ? ಪ್ರಾಣ ಬೇಕಾದ್ರೂ ಕೊಡ್ತೀನಿ, ಆದರೆ ಈ ಸ್ಥಾನ ಮಾತ್ರ ಬಿಟ್ಕೊಡಲ್ಲ. ಏನೋ ಗೆಳೆಯ, ನೆನ್ಸ್ಕೊತಿದ್ದಂಗೆ ಕಾಲ್ ಮಾಡ್ಬಿಟ್ಟಿದ್ಯಾ. 100 ವರ್ಷ ಆಯ್ಸ್ಕಣ ನಿಂಗೆ. ಆನಂದ್, ಈ ಸುಧಾನ ಹುಡುಗಿ ನಿನಗೆ ಎಷ್ಟು ದಿವಸದಿಂದ ಪರಿಚಯ? ಎಷ್ಟು ದಿವಸದಿಂದ ಪರಿಚಯ? ಯಾಕೋ ಹಿಂಗೆ ಕೇಳ್ತಾ ಇದೆಯಾ? ಅಲ್ಲ, ನಿನ್ನೆ ಅದೇನೋ ಕೈ ಸುಟ್ಕೊಂಡು ಗಾಯ ಮಾಡ್ಕೊಂಡಿದ್ದು, ಹಾಗಾಗಿ ಮನೇಲೇ ಇದ್ದು ರೆಸ್ಟ್ ತಗೋ ಅಂತ ರಾತ್ರಿ ಇಲ್ಲೇ ಉಳಿಸ್ಕೊಂಡಿದ್ವಿ. ಹಾಂ, ಬೆಳಗ್ಗೆ ನೋಡು, ಅವಳು ಯಾರಿಗೂ ಹೇಳ್ದೆ ಕೇಳದೆ ಮನೆಯಿಂದ ಓಡೋಗಿದ್ದಾಳೆ, ಫೋನ್ ಇಲ್ಲೇ ಬಿಟ್ಟು. ಹೌದಾ? ಹೌದು ಕಣ, ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ಅಪ್ಪ ಪ್ಲೀಸ್, ಆ ಥರ ಎಲ್ಲ ಅನುಮಾನ ಪಡಕ್ಕೆ ಹೋಗ್ಬೇಡ. ನೀನು ಅನ್ಕೊಂಡಿರ್ತಾರ ಹುಡುಗಿ ಅಲ್ಲ ಕಣ, ಅವಳು ತುಂಬ ಒಳ್ಳೆಯವಳು. ಅಪ್ಪ, ನಾವು ಹಾಗೆ ಅಂದ್ಕೊಂಡು ತುಂಬ ಪ್ರೀತಿ ಕೊಟ್ಟಿದ್ದೀವಿ, ನಮಗೂ ತುಂಬ ನಂಬಿಕೆ ಇತ್ತು. ಬಟ್ ಈ ಮನೇಲಿ ಇತ್ತೀಚೆಗೆ ಏನು ನಡೀತಾ ಇದೆ ಅಂತ ನಿನಗೂ ಗೊತ್ತಲ್ಲಪ್ಪ. ಹಾಗಾಗಿ ನಾನು ಯಾರನ್ನೂ ನಂಬಕ್ಕಾಗ್ತಾ ಇಲ್ಲ, ಎಲ್ಲರೂ ಅನುಮಾನದಲ್ಲೇ ನೋಡ್ತಾರ ಆಗಿದೆ. ಆನಂದ, ನನಗೆ ಯಾಕೋ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಅನಿಸ್ತಾ ಇದೆ. ಕಂಪ್ಲೇಂಟಾ? ಲೋ ಗೆಳೆಯ, ದುಡುಕಿ ಏನೇನೋ ನಿರ್ಧಾರ ತಗೋಬೇಡಪ್ಪ ನೀನು. ಯಾವ ವಿಷಯನೇ ಆಗಲಿ ಕ್ಲಾರಿಟಿ ಇಲ್ಲದೆ ಏನು ಡಿಸಿಷನ್ ತಗೋಬಾರ್ದು ನಾವು. ಅದೇ ಏನೋ ಪ್ರಾಬ್ಲಮ್ ಆಗಿರಬೇಕು, ಮನೆಗೆ ಹೋಗಿರ್ತಾಳೆ, ಹೋಗ್ತಾ ಮೊಬೈಲ್ ಮರೆತು ಹೋಗಿರ್ಬೋದಪ್ಪ. ನೀನು ಅನ್ಕೊಂಡಂಗೆ ಅವಳೇನಾದರೂ ಬರದೇ ಹೋದರೆ ಆಮೇಲೆ ಏನು ಮಾಡಬೇಕು ಅಂತ ನೋಡೋಣ. ನಾನು ಬರ್ತೀನಿ, ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಹಾಂ, ಭೂಮಿಕಾ ಅವರು ಹಾಗೆ ಅಂದರು. ಸರಿನಪ್ಪ, ಓಕೆ. ಕೂತ್ಕೋ, ಇಲ್ಲಿ ಕೂತ್ಕೋ. ಸುಧಾ, ಎಲ್ಲಮ್ಮ ಸಿಕ್ಕಿದ್ಲು ನಿಮ್ಮಮ್ಮ? ಇಲ್ಲಿ ಮೇನ್ ರೋಡಲ್ಲಿ ಸರ್ಕಲ್ ಇದೆಯಲ್ಲ ಆಂಟಿ, ಅಲ್ಲಿ ಸಿಕ್ಕಿದ್ರು. ಸದ್ಯ ತುಂಬಾ ದೂರ ಹೋಗಿಲ್ಲ, ಇಲ್ಲಾಂದ್ರೆ ಹುಡ್ಕಕ್ ತುಂಬಾ ಕಷ್ಟ ಆಗ್ತಿತ್ತು. ಹಬ್ಬ, ಸದ್ಯ ಸಿಕ್ಕಿದ್ಲಲ್ಲ, ನನಗಂತೂ ಜೀವ ಬಾಯಿಗೆ ಬಂದಿತ್ತು. ನೀನ್ ಬೇರೆ ನಿಮ್ಮಮ್ಮ ಮಗಳದ್ದು ಜವಾಬ್ದಾರಿ ನನಗೆ ವಹಿಸಿ ಹೋಗಿದೀಯಾ. ಏನಾದ್ರು ಹೆಚ್ಚು ಕಡಿಮೆ ಆಗೋಗಿದ್ರೆ ಅಂತ ನನಗೆ ಚಿಂತೆ ಆಗೋಗಿತ್ತಮ್ಮ. ಪರವಾಗಿಲ್ಲ ಬಿಡಿ ಆಂಟಿ, ಇದ್ರಲ್ಲಿ ನಿಮ್ದೇನು ತಪ್ಪಿಲ್ಲ. ನಿಮಗ್ ತಾನೇ ಏನ್ ಗೊತ್ತಿತ್ತು ಈ ತರ ಎಲ್ಲ ಆಗುತ್ತೆ ಅಂತ? ಅದು ನಿಜಾನೇ ಅನ್ನು, ಆದ್ರೂ ಪಾಪ ಪ್ರಜ್ಞೆ ಅನ್ನೋದೊಂದು ಇರುತ್ತಲ್ಲಮ್ಮ, ಹಿಂಗಾಗೋಯ್ತು ಅಂತ. ಸರಿ, ಅವರು ಬೆಳಗ್ಗೆಯಿಂದ ಏನು ತಿಂದಿಲ್ಲ ಅನ್ಸುತ್ತೆ, ನಾನು ಹೋಗಿ ಊಟ ತಗೊಂಡ್ ಬಂದ್ಬಿಡ್ತೀನಿ. ಹಾ, ಈಗ ಬಂದೆ. ನೋಡು ಎಷ್ಟು ಸುಸ್ತಾಗಿದ್ಯಾ ಅಂತ. ಹೊರಗಡೆ ಯಾಕಮ್ಮ ಹೋಗೋಕ್ ಹೋದೆ? ಮನೇಲೇ ಇರ್ಬೋದಿತ್ತಲ್ವಾ? ನಿನಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ನಾನು ಏನ್ ಮಾಡ್ಬೇಕಿತ್ತಮ್ಮ? ಹಾ, ನಿನ್ನನ್ ಬಿಟ್ರೆ ನನ್ಗೆ ಯಾರಿದಾರಮ್ಮ? ನಿನಗ್ ದಮ್ಮಯ್ಯ ಅಂತೀನಮ್ಮ. ಇನ್ ಯಾವತ್ತೂ ಈ ತರ ಮಾಡ್ಬೇಡ. ನನಗೆ ಈ ಪ್ರಪಂಚದಲ್ಲಿ ನಿನ್ನ ಪುಟ್ಟಿನ ಬಿಟ್ರೆ ಬೇರೆ ಯಾರು ಇಲ್ಲಮ್ಮ. ನಿನಗೇನಾದ್ರೂ ಆಗಿದ್ರೆ ನಾನು ಎಲ್ಲಿಗೆ ಹೋಗ್ಬೇಕಿತ್ತು? ಏನ್ ಮಾಡ್ಬೇಕಿತ್ತು? ಯಾಕಮ್ಮ ಹೀಗ್ ಮಾಡ್ದೆ? ಯಾಕೆ ಹೀಗ್ ಮಾಡ್ದೆ? ಇದೇ ಕೊನೆ, ಇನ್ಯಾವತ್ತೂ ಹೀಗ್ ಮಾಡ್ಬಾರ್ದು. ನನ್ನನ್ನು ಬಿಟ್ಟು ಎಲ್ಲೂ ಹೋಗ್ಬಾರ್ದು ನೀನು. ಹಾ, ಸರಿನಾ? ನಂದೇ ತಪ್ಪು ಅಮ್ಮ. ನನ್ನ ಅಜ್ಜಿನ ಮನೇಲಿ ಬಿಟ್ಟು ಒಬ್ಳೆ ಹೋಗ್ಬಾರ್ದಿತ್ತು. ಇಲ್ಲ ಕಂದ, ಇದ್ರಲ್ಲಿ ನಿಂದೇನು ತಪ್ಪಿಲ್ಲ. ನಿನ್ ವಯಸ್ಸಿಗೆ ಮೀರಿ ನಿನ್ ಜವಾಬ್ದಾರಿನ ನಿಭಾಯಿಸಿದ್ಯಾ ನೀನು. ನಾನು ಇಲ್ದಿರೋವಾಗ ಅಜ್ಜಿನ ಚೆನ್ನಾಗಿ ನೋಡ್ಕೊಂಡಿದ್ಯಾ. ನಿಂದೇನು ತಪ್ಪಿಲ್ಲ ಅಮ್ಮ ಇದ್ರಲ್ಲಿ. ನೀನೇನು ಆತರ ಅನ್ಕೋಬೇಡ. ಇನ್ಮೇಲೆ ನಾನು ಇಲ್ದಿರೋವಾಗ ಅಜ್ಜಿನ ಬಿಟ್ಟು ಎಲ್ಲೂ ಹೋಗ್ಬಾರ್ದು, ಅಜ್ಜಿ ಜೊತೆನೇ ಇರ್ಬೇಕು. ನಿಂಗೇನಾದ್ರೂ ಬೇಕಿದ್ರೆ ಪಕ್ಕದ ಮನೆ ಭಾರತಿ ಅಂಟಿದಾರಲ್ಲ, ಅವ್ರಿಗೆ ಕೇಳು, ಅವರೆಲ್ಲ ಕೊಡ್ತಾರೆ. ಹಾ, ಸರಿ. ಸುಧಾ, ಆಂಟಿ
ನಾನು ತಿನ್ನಿಸ್ತೀನಿ ಕೊಡಿ. ನಿನ್ ಕೈಗೇನೋ ಏಟ್ ಮಾಡ್ಕೊಂಡಿದ್ಯಲ್ಲವಾ? ಪರವಾಗಿಲ್ಲ. ತಿನ್ನಿಸ್ತೀನಿ ಬಿಡು. ಪರವಾಗಿಲ್ಲ ಕೊಡಿ ಆಂಟಿ. ತಗೊಮ್ಮ, ತಿನ್ನು. ತಿನ್ನಮ್ಮ, ಬೆಳಗಿಂದ ಏನೂ ತಿಂದಿಲ್ಲ ನೀನು. ತಿನ್ನು. ಗುಂಡು ಗುಂಡು. ಸುಧಾ, ಈ ಗುಂಡು ಅಂದ್ರೆ ಯಾರಮ್ಮ? ನಿಮ್ಮಮ್ಮ ಅವಾಗ ಹೇಳ್ತಾನೆ ಇರ್ತಾಳೆ ಗುಂಡು ಗುಂಡು ಅಂತ. ಗೊತ್ತಿಲ್ಲ ಆಂಟಿ, ಅದನ್ನ ಅವಳೇ ಹೇಳ್ಬೇಕು. ಗುಂಡು ಆದ್ರೆ ಅವಳು ಯಾವತ್ತೂ ಅದನ್ನ ಹೇಳಲ್ಲ. ಅದ್ಗೇಗೇನು ಹೇಳ್ದೆ ಬಂದ್ಬಿಟ್ನಲ್ಲ. ಪಾಪ ಅವರು ನನ್ನ ಬಗ್ಗೆ ಏನ್ ಅನ್ಕೊಂಡ್ರೋ ಏನೋ. ಊಟ ಮಾಡಿಸಿ ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ಇಲ್ಲ ಭೂಮಿಕಾ, ಐ ಆಮ್ ಗೆಟಿಂಗ್ ಇಂಪೇಷಂಟ್. ನನಗೆ ಟೈಮ್ ಕಳೀತಾ ಇದ್ದಾಗೆ ಇನ್ನೂ ಅನುಮಾನ ಜಾಸ್ತಿ ಆಗ್ತಾ ಇದೆ. ನೀವು ಮತ್ತೆ ಆನಂದ್ ಹೇಳಿದ್ರಿ ಅಂತ ನಾನು ಇಷ್ಟೊತ್ತಕ್ಕ ವೆಯ್ಟ್ ಮಾಡಿದೆ. ಸೈ ಟೈಮ್, ನಾನು ಪೊಲೀಸಿಗೆ ಫೋನ್ ಮಾಡ್ತೀನಿ. ಅದಕ್ಕೆ ಅಲ್ಲಮ್ಮ, ನಿಂಗೆ ಜವಾಬ್ದಾರಿ ಬೇಡವಾ? ನಾವು ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀವಿ ಗೊತ್ತಾ? ಅಲ್ಲ, ಹೇಳ್ದೆ ಕೇಳಿದೆ ಯಾಕೆ ಕೊಡೋದ ನೀನು? ಅಣ್ಣ, ಮನೆಯಿಂದ ಅರ್ಜೆಂಟಾಗಿ ಫೋನ್ ಬಂದಿತ್ತು, ಅದಕ್ಕೆ ಹೊರಟ್ಬಿಟ್ಟೆ. ಎಷ್ಟೇ ಅರ್ಜೆಂಟ್ ಇರ್ಬೋದು, ಭೂಮಿಕಾ ಅವ್ರಿಗೊಂದು ಮಾತು ಹೇಳ್ಬಿಟ್ಟು ಹೋಗ್ಬೇಕು ಅಂತ ಗೊತ್ತಾಗ್ಲಿಲ್ವಾ ನಿನಗೆ? ಯಾಕೆ, ಏನಾಯ್ತು? ಅಣ್ಣ, ಮನೇಲಿ ನೀರು ಖಾಲಿ ಆಗಿತ್ತಂತೆ. ನನ್ನ ಮಗಳು ನೀರು ತರೋದಕ್ಕೆ ಹೊರಗಡೆ ಹೋಗಿದ್ದಾಗ ನಮ್ಮಮ್ಮ ಮನೆ ಬಿಟ್ಟು ಹೊರಗಡೆ ಹೋಗ್ಬಿಟ್ಟಿದ್ದಾರೆ. ಅವರೆಲ್ಲ ಮನೆ ಸುತ್ತಮುತ್ತ ಹುಡುಕಿದ್ರಂತೆ, ಎಲ್ಲೂ ಸಿಕ್ಕಿಲ್ಲ ಅಂತ ಅವಳು ಹತ್ಕೊಂಡು ನನಗೆ ಫೋನ್ ಮಾಡಿದ್ಲು. ನನಗೂ ಏನು ಮಾಡೋದು ಅಂತ ತೋಚಿಲ್ಲ. ಗಾಬರಿಲಿ ಓಡೋಗ್ಬಿಟ್ಟೆ ಅಣ್ಣ ನಾನು ಇಲ್ಲಿಂದ. ಅಮ್ಮ ಸಿಕ್ಕಿದ್ರಾ? ಅದ್ಗೆ ದೇವ್ರ ದಯೆಯಿಂದ ಸಿಕ್ಕಿದ್ರು. ರೋಡ್ ಸೈಡ್ನಲ್ಲಿದ್ದರು. ಅಲ್ಲಮ್ಮ, ಹೀಗಾಗಿದೆ ಅಂತ ಫೋನ್ ಮಾಡಿ ಹೇಳೋದಲ್ವಾ? ಹೇಗಿದಾರಮ್ಮ ಈಗ? ಆಮೇಲೆ ಮನೆಗೆ ಕರ್ಕೊಂಡೋಗಿ ಮಲಗಿಸ್ಬಿಟ್ಟು ಬಂದೆ. ಅವ್ರು ಹಾಗೆ ಒಂದ್ಸಲ ಹಿಂಗೆ ಮಾಡಿಬಿಡ್ತಾರೆ. ಎಲ್ಲಿಗೆ ಹೋಗ್ತಿದ್ದೀನಿ, ಏನು ಮಾಡ್ತೀರಿ ಅನ್ನೋ ಪರಿವೇನೇ ಇರಲ್ಲ ಅವ್ರಿಗೆ. ಒಳ್ಳೆ ಚಿಕ್ಕ ಮಕ್ಳ ಥರ ಅತ್ಗೆ ಅವರು. ಚಿಕ್ಕ ಮಕ್ಕಳನ್ನ ನೋಡ್ಕೊಳ್ಳೋ ಹಾಗೆ ನೋಡ್ಕೋಬೇಕು. ನಾನು ಕೆಲ್ಸಕ್ಕೆ ಬರೋವಾಗ ಮನೆಗೆ ಬೀಗ ಹಾಕೊಂಡು ಬರ್ತೀನಿ. ನನ್ನ ಮಗಳು ಸ್ಕೂಲ್ ಮುಗಿಸ್ಕೊಂಡು ಬೀಗ ತೆಕ್ಕೊಂಡು ಮನೆಗೆ ಹೋಗಿ ಅವ್ರನ್ನ ನೋಡ್ಕೋತಾಳೆ. ಆದರೂ ಒಂದ್ಸಲ ಹೀಗೆಲ್ಲ ಮಾಡಿಬಿಡ್ತಾರೆ. ಏನು ಮಾಡೋದಣ್ಣ, ಏನೂ ಮಾಡೋಕ್ಕಾಗಲ್ಲ. ಸಾರಿ ಮಸೂದಾ. ಅಯ್ಯೋ, ನೀವ್ಯಾಕಣ್ಣ ಸಾರಿ ಕೇಳ್ತಿದ್ದೀರಾ? ಅದು ಇತ್ತೀಚೆಗೆ ಮನೇಲಿ ಒಂದಷ್ಟು ಕೆಟ್ಟ ಘಟನೆಗಳು ನಡೆದೋಯ್ತು. ಹಾಗಾಗಿ ನೀನು ಹೇಳ್ದೆ ಕಿಡ್ಲೆ ಓಡೋದಿಲ್ಲ, ಅನುಮಾನ ಪಟ್ಬಿಟ್ಟೆ. ಸಾರಿ, ಬೇಜಾರು ಮಾಡ್ಕೊಬೇಡ. ಪರವಾಗಿಲ್ಲ ಅಣ್ಣ, ಈ ಥರ ಎಲ್ಲ ಆದಾಗ ಅನುಮಾನ ಬರೋದು ಸಹಜ. ಸುಧಾ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.